ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಶಾಸಕ ಬಿಪಿ ಹರೀಶ್ ಕೆಂಡ ಕಾರಿದ್ದಾರೆ. ಮಹಿಳೆಯರು ಅಂದ್ರೆ ಬರೀ ಸೋನಿಯಾ ಪ್ರಿಯಾಂಕಾ ಮಾತ್ರವಾ? ಮಹಿಳಾ ಮೀಸಲಾತಿ ಮಸೂದೆ ಸೋಲಿಸಿದ ಕಾಂಗ್ರೆಸ್ಗೆ ಇದು ವಿಕೃತಿ ಅಂತ ಹೇಳಿ ಹರಿಹರ ಶಾಸಕರಾಗಿರುವಂತಹ ಬಿಪಿ ಹರೀಶ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದ ಐತಿಹಾಸಿಕ ನಿರ್ಧಾರಕ್ಕೆ ಅಡ್ಡಗಾಲನ್ನು ಹಾಕಿಬಿಟ್ರಲ್ಲ ಈ ಕಾಂಗ್ರೆಸ್ನವರು. ಇಂಡಿ ಮೈತ್ರಿಕೂಟದ ವಿರುದ್ಧ ಹರಿಹರ ಶಾಸಕ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಭಿವೃದ್ಧಿಯ ಹಾದಿಗೆ ಅಡ್ಡಿಯಾದ ವಿಪಕ್ಷಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಈ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಂದ್ರ ಸರ್ಕಾರ ಸಾಕಷ್ಟು ವಿಚಾರಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಸಾಕಷ್ಟು ವಾದ ವಿವಾದಗಳನ್ನು ಕೂಡ ಮಾಡಿದ್ರು. ಮಹಿಳಾ ರಿಸರ್ವೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ ಅದೇ ಕಾಂಗ್ರೆಸ್ ಈ ಬಾರಿ ಸದನದಲ್ಲಿ ಮಹಿಳಾ ರಿಸರ್ವೇಷನ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಅವರಿಗೆ ಮಹಿಳೆಯರು ಅಂದರೆ ಶ್ರೀಮತಿ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಿಟ್ಟರೆ ಭಾರತ ದೇಶದ ಮಹಿಳೆಯರು ಕಾಂಗ್ರೆಸ್ನವರಿಗೆ ಮಹಿಳೆಯರು ಅಲ್ಲ ಅಂತಕ್ಕಂಥ ಮನೋಭಾವ ಹೊಂದಿರತಕ್ಕಂಥದ್ದು. ಅದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಅದರ ಜೊತೆಯಲ್ಲಿ ಹೆಚ್ಚು ಲೋಕಸಭೆ